ಇನ್ನು ಹೈಕಮಾಂಡ್ ವಾರ್ನಿಂಗ್ಗೆ ಶಾಸಕ ಯತ್ನಾಳ್ ಡೋಂಟ್ ಕೇರ್ ಅಂತಿದ್ದಾರೆ. ರಾಜ್ಯದಲ್ಲಿ ಮತ್ತಷ್ಟು ಬಲಗೊಳ್ಳುತ್ತಾ ಹಾಗಾದ್ರೆ ಬಿಜೆಪಿ ಭಿನ್ನ ಮತದ ಬಣ ಅನ್ನುವಂತ ಪ್ರಶ್ನೆ ಈಗ ಹುಟ್ಕೊಂಡಿದೆ. ಕಾರಣ ಎಷ್ಟೇ ವಾರ್ನ್ ಮಾಡಿದ್ರು, ನೀವೆಷ್ಟೇ ಸಮಿತಿ ಎದುರುಗಡೆ ಶಿಸ್ತು ಸಮಿತಿ ಎದುರುಗಡೆ ಕರೆದು ವಾರ್ನ್ ಕೊಟ್ಟರು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ಯಾವುದಕ್ಕೂ ಜಗ್ತಾ ಇಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ರಾಜ್ಯಾಧ್ಯಕ್ಷರಿಗೆ ಯಾವ ಸಂದೇಶ ನೀಡುವುದಕ್ಕೆ ಹೊರಟಿದ್ದಾರೆ ಈ ರೆಬಲ್ ಲೀಡರ್ಸ್ ಅಂತ. ಲೀಡರ್ ಅಂತ ಬಂದಾಗ ಅಲ್ಲಿ ಯತ್ನಾಳ್ ಅವರ ಟೀಮ್ನಲ್ಲಿ ಅನೇಕರಿದ್ದಾರೆ. ಅರವಿಂದ ಲಿಂಬಾವಳಿ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಕುಮಾರ್ ಬಂಗಾರಪ್ಪ, ಹರೀಶ್ ಇವರೆಲ್ಲರೂ ಕೂಡ ಇದ್ದಾರೆ. ಬಟ್ ಈ ಟೀಮ್ ಏನ್ ಸಂದೇಶ ಕೊಡೋದಕ್ಕೆ ಹೋಗ್ತಾ ಇದೆ? ಪಕ್ಷದ ಆದೇಶಕ್ಕೆ ಜಗ್ಗೋ ಮಗ ಅಲ್ಲ ಅಂತೇಳಿ ಬಿಜೆಪಿ ರೆಬಲ್ ನಾಯಕ ಹೇಳಿರುವಂಥದ್ದು. ಇನ್ನು ಶೋಕಾಸ್ ನೋಟಿಸ್ಗೆ ಉತ್ತರ ನೀಡಲ್ಲ ಅಂತೇಳಿ ಶಾಸಕ ಯತ್ನಾಳ್ ಹೇಳಿದ್ದಾರೆ. ನೂರಾರು ನೋಟಿಸ್ ಬರ್ತಾವೆ, ಎಲ್ಲದಕ್ಕೂ ಉತ್ತರ ಕೊಡೋದಕ್ಕಾಗುತ್ತಾ? ಈಗಾಗಲೇ ಅನೇಕ ನೋಟಿಸ್ ಬಂದಿದ್ದಾವೆ. ಒಂದ್ ಕಡೆ ನೋಟಿಸ್ ಬಂದಂತ ಸಂದರ್ಭದಲ್ಲಿ ದೆಹಲಿಗೆ ಹೋಗಿ ಶಿಸ್ತು ಸಮಿತಿ ಎದುರುಗಡೆ ಹಾಜರಾಗಿ ಸ್ವಪಕ್ಷದ ವಿರುದ್ಧ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧ ಹೇಳಿಕೆ ಕೊಡುವಂತಿಲ್ಲ ಅಂತ ವಾರ್ನ್ ಮಾಡಿದಾಗ ಹೂ ಅಂತ ಒಪ್ಕೊಂಡು ಬಂದಿದ್ರು. ಒಂದ್ 2-3 ದಿನ ಸುಮ್ಮನಿದ್ರು, ಸೈಲೆಂಟ್ ಆಗಿದ್ರು. ಅದಾದ ಬಳಿಕ ಮತ್ತೆ ಹಳೇ ಚಾಳಿಯನ್ನ ಮುಂದುವರಿಸಿದ್ರು ಯತ್ನಾಳ್ ಅವರು. ನಾನು ಉತ್ತರ ನೀಡಲ್ಲ ಅಂತ ಈಗ ರೆಬಲ್ ಶಾಸಕ ಯತ್ನಾಳ್ ಅವರು ಹೇಳಿದ್ದಾರೆ. ಈ ಧೈರ್ಯದ ಮಾತು, ಇಷ್ಟೆಲ್ಲ ಧೈರ್ಯದ ಮಾತು ಯಾಕೆ ಬಂದಿದೆ? ಅದ್ರ ಹಿಂದೆ ಏನಾದರೂ ಕೇಂದ್ರ ನಾಯಕರ ಬಲ ಇದೆಯಾ ಅಂತ ನೋಡಿ. ಒಂದ್ ಸ್ವಲ್ಪ ದಿನಗಳ ಕಾಲ ನೀವು ಗಮನಿಸಿರ್ತೀರಾ ಬಿಜೆಪಿಯಲ್ಲಿ ಆದಂತ ಬೆಳವಣಿಗೆಗಳನ್ನ. ಯತ್ನಾಳ್ ಅವರು ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ ಸೈಲೆಂಟ್ ಆಗಿತ್ತು. ಅದೇ ರೀತಿಯಾಗಿ ವಿಜಯೇಂದ್ರ ಅವರ ವಿರುದ್ಧ ಎಷ್ಟೇ ಆರೋಪಗಳು ಬಂದರೂ ಕೂಡ ವಿಜಯೇಂದ್ರ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಬರಲಿಲ್ಲ ಹೈಕಮಾಂಡ್. ಆಗ ಇವರಿಬ್ಬರು ಶಕ್ತಿ ಪ್ರದರ್ಶನ ಎಷ್ಟೆಷ್ಟಿದೆ ನೋಡೇ ಬಿಡೋಣ ಅಂತ ಬಿಟ್ಟಂಗಿತ್ತು. ಈಗ ಅದರ ಬೆನ್ನಲ್ಲೇ ವಿಜಯೇಂದ್ರ ಅವ್ರು ಹೋದ್ರು, ಒಂದಷ್ಟು ಆರೋಪಗಳನ್ನು ಹೊತ್ಕೊಂಡು ಹೋದ್ರು, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದ್ರು, ಚುನಾವಣೆ ಆಗುತ್ತೆ ಅಂದ್ರು. ಬಟ್ ಯಾವ ರಾಜ್ಯಗಳಲ್ಲೂ ಕೂಡ ಒಂದಷ್ಟು ಪಕ್ಷದ ಅಧ್ಯಕ್ಷರನ್ನ ಆಯ್ಕೆ ಮಾಡೋದಕ್ಕೆ ಆಂತರಿಕ ಚುನಾವಣೆಗಳಾಗಲ್ಲ ಅಂತ ರೂಲ್ಸೇ ಇಲ್ಲ, ಹಾಗಾಗಿ ಬಿಟ್ಬಿಡೋಣ ಅಂತ ಬಿಟ್ರು. ಅದಾದ ಬಳಿಕ ಯತ್ನಾಳ್ ಅವ್ರು ಹೋದ್ರು. ಯತ್ನಾಳ್ ಅವರ ಜೊತೆಗೆ ಆ ಲೀಡರ್ಸ್, ಆ ಟೀಮಲ್ಲಿ ಇದ್ದಂಥ ಒಂದಷ್ಟು ನಾಯಕರೇನಿದ್ದಾರೆ ಅಸಮಾಧಾನಗೊಂಡಂಥವ್ರು ಅವರೆಲ್ಲರೂ ಕೂಡ ಹೋದ್ರು. ಅವರಂತೂ ಆರೋಪಗಳ ಮೂಟೆಯನ್ನು ಹೊತ್ಕೊಂಡು ಹೋಗಿದ್ರು. ವಿಜಯೇಂದ್ರ ಅವರು ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ, ಹಿರಿಯ ಶಾಸಕರನ್ನ ಕಡೆಗಣಿಸ್ತಿದ್ದಾರೆ, ಅವರ ಸಾಮರ್ಥ್ಯವನ್ನ ನಾವು ಒಪ್ಕೊಳ್ಳೋದಕ್ಕಾಗಲ್ಲ, ಅವ್ರು ಸಮರ್ಥರೇ ಅಲ್ಲ, ಅವ್ರಿಗೆ ಏನು ಅನುಭವ ಇದೆ? ಅನುಭವ ರಾಜಕಾರಣಿನೇ ಅಲ್ಲ ಅವರು. ಅವರಿಗೆ ಆ ಪದವಿ ಸಿಕ್ಕಿರೋದೇ ಯಡಿಯೂರಪ್ಪನವರ ಮಗ ಅನ್ನುವಂಥ ಕಾರಣಕ್ಕೆ. ಹಾಗಾಗಿ ಅಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಇದ್ರು. ಈಗ ಮತ್ತೊಂದು ಕಡೆ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಬಂದಿದೆ. ಇದು ನಿಮಗೆ ಕಡೆಯ ವಾರ್ನಿಂಗ್ ಅನ್ನುವಂಥ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಹಾಗಿದ್ರೂ ಕೂಡ ಯತ್ನಾಳ್ ಅವರು ಒಂಚೂರು ಭಯಭೀತರಾಗಿಲ್ಲ, ಬದಲಿಗೆ ಮತ್ತಷ್ಟು ಧೈರ್ಯದಿಂದ ಮಾತಾಡ್ತಿದ್ದಾರೆ. ಯಾವ ನೋಟಿಸ್ಗೂ ನಾನು ಉತ್ತರ ಕೊಡಲ್ಲ, ನೂರಾರು ನೋಟಿಸ್ ಬರ್ತಾವೆ, ಎಲ್ಲ ನೋಟಿಸ್ಗೂ ನಾನು ಉತ್ತರ ಕೊಡ್ಕೊಂಡು ಕೂರೋದಕ್ಕಾಗಲ್ಲ, ಹಾಗಾಗಿ ನಾನು ಉತ್ತರ ಕೊಡೋದೇ ಇಲ್ಲ ಅಂತ. ಬಟ್ ಈ ಪಾರ್ಟಿಗೆ ಅವ್ರಿಗೆ ಧೈರ್ಯ ಬರೋದಕ್ಕೆ ಏನು ಕಾರಣ? ಏನಾದರೂ ಒಂದಷ್ಟು ಕೇಂದ್ರದ ನಾಯಕರು ಬಲವನ್ನು ಕೊಡ್ತಿದ್ದಾರಾ, ಬೆಂಬಲವಾಗಿ ನಿಂತಿದ್ದಾರಾ? ಇದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಕೇಶ್. ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಿದ್ದಾರೆ. ರಾಕೇಶ್, ಈಗಾಗಲೇ ಒಂದ್ ಕಡೆ ಯತ್ನಾಳ್ ಅವರ ಟೀಮ್ ಯಾವ ರೀತಿ ವರ್ತಿಸ್ತಾ ಇತ್ತು ಅಂತ ಗೊತ್ತಿದೆ. ಮತ್ತೊಂದ್ ಕಡೆ ವಿಜಯೇಂದ್ರ ಅವರು ಕೂಡ ನನ್ನ ವಿರುದ್ಧ ಪದೇ ಪದೇ ಹೇಳಿಕೆ ಕೊಡ್ತಿದ್ದಾರೆ ಅಂತ ಕೇಂದ್ರ ನಾಯಕರ ಬಳಿ ಹೋಗಿ ಅಳಲು ತೋಡ್ಕೊಂಡ್ರು. ಇವೆಲ್ಲ ಡೆವಲಪ್ಮೆಂಟ್ಸ್ ಆದ್ಮೇಲೆ ಸದ್ಯಕ್ಕೀಗ ಶೋಕಾಸ್ ನೋಟಿಸ್ ಬಂದರೂ ಕೂಡ ಯತ್ನಾಳ್ ಅವರು ಕ್ಯಾರೆ ಅಂತ ಅಲ್ಲ. ಈ ರೀತಿಯಾಗಿ ಧೈರ್ಯ ಬರೋದಕ್ಕೆ ಏನ್ ಕಾರಣ? ಏನಾದರೂ ಕೇಂದ್ರ ನಾಯಕರು ಬೆಂಬಲ ಕೊಡ್ತಾ ಇದ್ದಾರಾ? ನಿಮ್ಮ ಶಕ್ತಿ ಪ್ರದರ್ಶನ ಎಷ್ಟಿದೆ ಅಷ್ಟು ಮಾಡಿ ಅಂತ ಬಿಟ್ಟಿದ್ದಾರ ಅಂತ? ಬಿಜೆಪಿಯ ಭಿನ್ನಮತದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೊನೆಯ ಹಂತದ ಬಂಡಾಯದ ಸನ್ನಿವೇಶ ಕಾಣಿಸ್ತಾ ಇದೆ. ಒಂದು ಹಂತದಲ್ಲಿ ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಮಾತನಾಡಿದಂತಹ ಭಿನ್ನರ ಬಣದ ತಂಡದ ಸದಸ್ಯರೆಲ್ಲರೂ ಕೂಡ ಈಗ ಬಿಜೆಪಿಯಲ್ಲಿದ್ದಂಥ ತಟಸ್ಥ ಬಣದ ಸದಸ್ಯರ ಜೊತೆಗೆ ಒಟ್ಟಾಗಿ ಮುನ್ನಡೆಯುವಂಥ ಯೋಚನೆಯನ್ನು ಮಾಡಿದ್ದಾರೆ. ಮಾಹಿತಿ ಮೂಲಗಳ ಪ್ರಕಾರ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆಗೆ ಕೇವಲ ಇನ್ನೊಂದು 3-4 ದಿನಗಳಷ್ಟೇ ಬಾಕಿ ಉಳಿದಿದೆ. ಆಂತರಿಕ ಚುನಾವಣೆ ನಡೆಯುವಂಥ ಸನ್ನಿವೇಶ ಇರೋದ್ರಿಂದಾಗಿ ಈ ಶುಕ್ರವಾರ ಅಥವಾ ಮುಂದಿನ ವಾರದ ಒಳಗಾಗಿ ಅದರ ಘೋಷಣೆ ಹೊರಬೀಳುವಂಥ ಸಾಧ್ಯತೆ ಇದೆ. ಇಂತಹ ಸನ್ನಿವೇಶದಲ್ಲಿ ನಮ್ಮ ಪಕ್ಷಕ್ಕೆ ಅಥವಾ ನಮ್ಮ ಈ ಒಳಗಿನ ತಂಡ ಏನಿದೆ ಆ ತಂಡಕ್ಕೆ ಅವಕಾಶ ಸಿಗುವ ಸಾಧ್ಯತೆ ತುಂಬ ಕಡಿಮೆ ಇದೆ. ಈಗಾಗಲೇ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯೇಂದ್ರ ಅವರ ಬೆಂಬಲಿತರಿಗೆ ಅವಕಾಶ ಸಿಕ್ಕಿರೋದ್ರಿಂದ ಅವರ ಮರು ಆಯ್ಕೆ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಡುವಂಥ ಸನ್ನಿವೇಶವನ್ನು ರಾಷ್ಟ್ರೀಯ ವರಿಷ್ಠರು ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಭಿನ್ನರ ತಂಡ ಅದಕ್ಕೆ ಸಡ್ಡು ಹೊಡೆಯುವಂಥ ಯೋಚನೆಯನ್ನು ಮಾಡ್ತಾ ಇದೆಯಾ?
ಅದರ ಭಾಗವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇಂಥದ್ದೊಂದು ಪ್ರಶ್ನೆಯನ್ನು ಎತ್ತಿದ್ದಾರಾ ಅನ್ನುವಂತಹ ಮಾತು ಕೂಡ ಕೇಳಿಬರ್ತದೆ. ಯಾಕಂದರೆ ಈಗಾಗಲೇ ಪಕ್ಷದ ಕಾರ್ಯಚಟುವಟಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಪಕ್ಷದ ವಿರೋಧಿ ಹೇಳಿಕೆಯನ್ನು ದಾಖಲಿಸುವ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಅವರಿಗೆ ಶೋಕಾಸ್ ನೋಟಿಸನ್ನು ಜಾರಿ ಮಾಡಲಾಗಿತ್ತು. 3 ದಿನಗಳ ಒಳಗಾಗಿ ಅದಕ್ಕೆ ಉತ್ತರ ಕೊಡಬೇಕು ಅಂತೇಳಿ ರಾಷ್ಟ್ರೀಯ ಶಿಸ್ತು ಸಮಿತಿ ಅವರಿಗೆ ಸೂಚನೆಯನ್ನು ಕೊಟ್ಟಿತ್ತು. ಆದರೆ ಈಗ ಯತ್ನಾಳ್ ಅವರು ಆ ನೋಟಿಸಿನ ವಿಚಾರಕ್ಕೂ ಕೂಡ ಡೋಂಟ್ ಕೇರ್ ಅನ್ನುವಂಥ ಮನಸ್ಥಿತಿಯನ್ನು ಪ್ರದರ್ಶನ ಮಾಡ್ತಿದ್ದಾರೆ. ನನಗೆ ದಿನಕ್ಕೆ 100 ನೋಟಿಸ್ಗಳು ಬರ್ತದೆ, ಅದರಲ್ಲಿ ಇದು ಒಂದು, ಎಲ್ಲವಕ್ಕೂ ಉತ್ತರಿಸಿಕೊಂಡು ಕೂರುವಂತಹ ಸಮಯ ಕಾಲಾವಕಾಶ ನನ್ನ ಹತ್ರ ಇಲ್ಲ, ನಾನು ಯಾವುದಕ್ಕೂ ಜಗ್ಗುವ ಮಗ ಅಲ್ಲ ಅನ್ನುವಂಥ ಮಾತನ್ನು ಅವರು ಹೇಳ್ಕೊಂಡಿದ್ದಾರೆ. ಸೊ ಈ ಮಾತನ್ನು ಹೇಳುವ ಮುಖಾಂತರ ನಾವು ನಮ್ಮ ಹಾದಿಲೇ ಹಾಗೆ ಮುಂದುವರ್ಕೊಂಡು ಹೋಗ್ತೇವೆ. ಯಾವುದೇ ಸಮಸ್ಯೆ ಅಡೆತಡೆಗಳಿದ್ದರೂ ಕೂಡ ಪಕ್ಷ ಸಂಘಟನೆ ವಿಚಾರಕ್ಕಷ್ಟೇ ನಾವು ಒಗ್ಗಟ್ಟಾಗಿರೋದು, ಪಕ್ಷ ವಿರೋಧಿ ಚಟುವಟಿಕೆ ಅಂತ ಕರೀತಿರೋದು ನಮ್ಮದಲ್ಲ. ಯಾರು ನಮ್ಮನ್ನು ಮೆಟ್ಟಿ ಪಕ್ಷ ನಿಷ್ಠರನ್ನು ದೂರ ಬಿಟ್ಟು ಪಕ್ಷ ಕಟ್ಟುವುದಕ್ಕೆ ಹೊರಟಿದ್ದಾರೋ ಅದು ಪಕ್ಷ ವಿರೋಧಿ ಚಟುವಟಿಕೆ ಆಗ್ಬೋದು. ಹಾಗಾಗಿ ನಾವು ಯಾವುದೇ ರೀತಿಯಾದಂತಹ ಪಕ್ಷದ ವಿರುದ್ಧ ನಡೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಭಾಗವಹಿಸಿಲ್ಲ. ಈ ಕಾರಣದಿಂದಾಗಿ ನಮಗೆ ನೋಟಿಸಿನ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಅವರು ಹೇಳ್ಕೊಂಡಿದ್ದಾರೆ. ಸೊ ಇದು ಈ ವಿಚಾರ ಯತ್ನಾಳ್ ಅವರನ್ನು ಒಳಗೊಂಡಂತೆ ಇಡೀ ರೆಬೆಲ್ ತಂಡವೇ ಬಿಜೆಪಿಯ ವರಿಷ್ಠ ನಾಯಕರಿಗೆ ಇಂಥದ್ದೊಂದು ಸಂದೇಶವನ್ನು ನೀಡುವ ಪ್ರಯತ್ನವನ್ನು ಮಾಡ್ತಿದೆಯೋ ಅಥವಾ ರಾಜ್ಯಾಧ್ಯಕ್ಷ ವಿಚಾರದಲ್ಲಿ ಆಗ್ತಿರುವಂಥ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಸ್ಪರ್ಧಿಯನ್ನು ಹಾಕೋದಕ್ಕೆ ಅವಕಾಶವನ್ನು ಮಾಡಿಕೊಡಲಿ ಅನ್ನೋದಕ್ಕೆ ಒತ್ತಡವನ್ನು ಹೇರ್ತಿದೆಯೋ ಗೊತ್ತಾಗ್ತಾ ಇಲ್ಲ. ಆದರೆ ಕಳೆದ 3-4 ದಿನಗಳಿಂದ ದೆಹಲಿಗೆ ತೆರಳಿದಂಥ ಈ ತಂಡದ ಸದಸ್ಯರು ಬಿಜೆಪಿಯ ಹಿರಿಯ ನಾಯಕರುಗಳು, ಪಕ್ಷದ ಪ್ರಮುಖರು ಆಗಿರುವಂತಹ ರಾಜ್ಯದ ಹಲವು ನಾಯಕರನ್ನು ಭೇಟಿ ಮಾಡಿದ್ದಾರೆ. 4 ಸುತ್ತಿನ ಮಾತುಕತೆಗಳನ್ನು, ಸಭೆಗಳನ್ನು ಕೂಡ ಮಾಡಿದ್ದಾರೆ. ಆ ಸಭೆಯ ಬಳಿಕ ಅವರ ನಡೆ ಮತ್ತು ಹೇಳಿಕೆಗಳು ವಿಭಿನ್ನವಾದಂತಹ ದೃಷ್ಟಿಕೋನವನ್ನು ಪಡೆದುಕೊಳ್ತಾ ಇದೆ. ಇವೆಲ್ಲವನ್ನು ಗಮನಿಸಿದಾಗ ಪರಿಸ್ಥಿತಿಯನ್ನು ವಿಕೋಪಕ್ಕೆ ತೆಗೆದುಕೊಂಡು ಹೋಗುವ ಅಥವಾ ಆ ಸನ್ನಿವೇಶವನ್ನು ತಮ್ಮತ್ತ ಸೆಳೆದುಕೊಳ್ಳುವಂತಹ ಪ್ರಯತ್ನದ ಭಾಗವಾಗಿ ಇಂತಹದೊಂದು ಹೇಳಿಕೆಯನ್ನು ಯತ್ನಾಳ್ ಅವರು ಕೊಟ್ಟಿರ್ಬೋದು ಅನ್ನುವಂತಹ ನಿರೀಕ್ಷೆ ಮಾಡಲಾಗ್ತಾ ಇದೆ. ವರಿಷ್ಠರ ಬಳಗ ಈ ಹೇಳಿಕೆಯ ಬಳಿಕ ಏನು ಕ್ರಮವನ್ನು ತೆಗೆದುಕೊಳ್ತದೆ ಅನ್ನೋದರ ಮೇಲೆ ಬಿಜೆಪಿಯ ಈ ಬಣರಾಜಕಾರಣ ಮತ್ತು ಈ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ನಡೀತಿರುವಂತಹ ಕಾಣದ ಕೈಗಳ ಕೆಲಸ, ಅಂದರೆ ದೆಹಲಿ ನಾಯಕರು ಇವರಿಗೆ ಬ್ಯಾಕಪ್ ಆಗಿ ನಿಂತಿದ್ದಾರೆ ಅನ್ನುವಂಥ ಅನುಮಾನ ಇದೆ. ಅವೆಲ್ಲವಕ್ಕೂ ಕೂಡ ಸ್ಪಷ್ಟವಾದಂತಹ ಚಿತ್ರಣ ಹಾಗೆ ಉತ್ತರ ದೊರಕಲಿದೆ. ಸೌಖ್ಯ ರಾಕೇಶ್, ಇಲ್ಲಿ ನೋಡಿ ಒಂದಷ್ಟು ಡೌಟ್ಗಳಿದ್ದಾವೆ ಇಲ್ಲಿ. ಯಾಕಂದ್ರೆ ಒಂದ್ ಕಡೆ ಶ್ರೀರಾಮುಲು ಅವರು ಅಸಮಾಧಾನಗೊಂಡಿದ್ದಾರೆ, ಮತ್ತೊಂದು ಕಡೆ ಸುಧಾಕರ್ ಅವರು ಅಸಮಾಧಾನಗೊಂಡಿದ್ದಾರೆ. ಇವರು ಕೂಡ ಭಿನ್ನರ ಬಳಗಕ್ಕೆ ಬರಬಹುದು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರ ಇತ್ತು, ಬಟ್ ಅವರು ಬಂದಿಲ್ಲ, ದೂರ ಉಳ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಯತ್ನಾಳ್ ಅವರು ಇಷ್ಟು ಧೈರ್ಯದಿಂದ ಮಾತನಾಡೋದಕ್ಕೆ ಇವೇ ಕಾರಣ ಆಗ್ಬಿಟ್ವಾ ಅಂತ. ಹೇಗಿದ್ರು ಅಲ್ಲಲ್ಲಿ ಒಂದಷ್ಟು ಅಸಮಾಧಾನಗಳು ಹುಟ್ಕೊಂಡಿದೆ. ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಜಯೇಂದ್ರ ವಿರುದ್ಧ ಅನೇಕರು ಸಿಡಿದೆದ್ದಿದ್ದಾರೆ. ಹಾಗಾಗಿ ಇವರೆಲ್ಲರೂ ರೆಬಲ್ ಆಗಿರೋದ್ರಿಂದ ನಮ್ಮ ಬಣಕ್ಕೆ ಒಂದು ರೀತಿ ಶಕ್ತಿ ಬಂದಂತಾಗಿದೆ. ಮತ್ತೊಂದು ಕಡೆ ಹೈಕಮಾಂಡ್ ನಲ್ಲಿ ನೀವು ಈಗಾಗಲೇ ಹೇಳ್ದಂಗೆ ಹೈಕಮಾಂಡ್ ನಾಯಕರು ಕೂಡ ಒಂದು ರೀತಿ ಭರವಸೆ ಕೊಟ್ಟಿರ್ಬೋದೇನೋ, ನಿಮ್ಮ ಶಕ್ತಿ ಪ್ರದರ್ಶನ, ನಿಮ್ಮ ಹೋರಾಟ ನೀವು ಮಾಡಿ, ಮತ್ತೊಂದು ಕಡೆ ವಿಜಯೇಂದ್ರ ಅವ್ರನ್ನ ಬದಲಾವಣೆ ಮಾಡಬೇಕೋ ಬೇಡವೋ ಅದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ ಅಂತ. ಹಾಗಾಗಿ ಇವೆಲ್ಲವೂ ಕೂಡ ಒಂದು ರೀತಿ ಯತ್ನಾಳ್ ಅವರಿಗೆ ಬಲ ತುಂಬ್ತಾ ಇದೆಯಾ ಅಂತ. ಹೌದು ಸೌಖ್ಯ, ತಾವು ಹೇಳಿದ ರೀತಿಯಲ್ಲಿ ಎಲ್ಲ ಆಯಾಮಗಳನ್ನು ಪರಿಶೀಲನೆ ಮಾಡಿದಾಗ ಸಿಗುವಂಥ ಉತ್ತರಗಳು ಕೂಡ ಅದೇ. ಬಿಜೆಪಿಯಲ್ಲಿ ಇಲ್ಲಿಯವರೆಗೂ ರಾಜ್ಯ ಬಿಜೆಪಿ ಆಗಿರುವಂತಹ ಈ ಬಂಡಾಯದ ವಿಚಾರ ಬಹುದೊಡ್ಡ ವಿಚಾರ ಏನಲ್ಲ. ಸಣ್ಣ ಪ್ರಮಾಣದಲ್ಲಿ ಕೇವಲ 1-2 ದಿನಗಳಲ್ಲಿ ಕೂತು ಮಾತುಕತೆಯನ್ನು ಮಾಡಿ ಬಗೆಹರಿಸಬಹುದಾದಂಥ ಸಮಸ್ಯೆ. ಆದರೆ ಇಲ್ಲಿಯವರೆಗೂ ಈ ಸಮಸ್ಯೆಯನ್ನು ಬಿಜೆಪಿ ನಾಯಕರುಗಳು ಯಾಕೆ ಪರಿಹರಿಸ್ತಾ ಇಲ್ಲ, ದೆಹಲಿ ನಾಯಕರಿಗೆ ಈ ವಿಚಾರದಲ್ಲಿ ಅಷ್ಟು ತೀವ್ರತೆ ಯಾಕಿಲ್ಲ ಅನ್ನುವಂಥ ಮಾತು ಹಿಂದಿನಿಂದಲೂ ಕೂಡ ಇದೆ. ಈಗೂ ಅದೇ ಪ್ರಶ್ನೆಯನ್ನು ಕಾರ್ಯಕರ್ತ ವಲಯ ಕೇಳ್ತಾ ಇದೆ. ಒಳಗಿನ ಮಾಹಿತಿ ಮೂಲಗಳ ಪ್ರಕಾರ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಪಕ್ಷದಲ್ಲಿ ಈಗ ಸಂಘಟನಾ ಪರ್ವದ ಅನಿವಾರ್ಯತೆ ಇದೆ. ಮುಂದಿನ 3 ವರ್ಷಕ್ಕೆ ರಾಜ್ಯದಲ್ಲಿ ಚುನಾವಣೆ ನಡೀಬೋದು. ಅಂತಹ ಸಂದರ್ಭದಲ್ಲಿ ಪಕ್ಷವನ್ನು ಸಮರ್ಥವಾಗಿ ಮುನ್ನಡೆಸಬಲ್ಲ, ಎಲ್ಲರನ್ನ ಕೂಡಿಸಿಕೊಂಡು ಒಗ್ಗೂಡಿಸಿಕೊಂಡು ಹೆಜ್ಜೆ ಇಡುವಂತಹ ಸ್ಪಷ್ಟ ನಾಯಕತ್ವ ಹಾಗೆ ನಿಲುವಿನ ವ್ಯಕ್ತಿಯೊಬ್ಬರ ಅವಶ್ಯಕತೆ ಇದೆ. ಅಂತಹ ವ್ಯಕ್ತಿ ಯಾರಾಗ್ತಾರೆ, ಯಾರಿಗೆ ಪಕ್ಷದ ಒಳಗಿನ ಬೆಂಬಲ ಹಾಗೆ ಜನರನ್ನು ಸೆಳೆಯುವ ಶಕ್ತಿ ಇದೆ, ಅಂಥವರಿಗೆ ನಾಯಕತ್ವವನ್ನು ಕೊಡಬೇಕಾದಂಥ ಸನ್ನಿವೇಶ ಮತ್ತು ಅನಿವಾರ್ಯತೆ ಪಕ್ಷಕ್ಕಿದೆ. ಯಡಿಯೂರಪ್ಪನವರ ಬಳಿಕ ರಾಜ್ಯದಲ್ಲಿ ಪಕ್ಷವನ್ನು ಸಮರ್ಥವಾಗಿ ತೆಗೆದುಕೊಂಡು ಹೋದಂಥ ನಾಯಕರು ಇದುವರೆಗೆ ಯಾರೂ ಇಲ್ಲ. ಹಾಗಾಗಿ ಅವರ ಜಾಗವನ್ನು ತುಂಬುವಂಥವ್ರು ಯಾರು, ಅದು ಅವರ ಮಗನೇ ಆಗ್ಬೋದು, ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರಾಗ್ಬೋದು, ಅಥವಾ ಅದನ್ನು ಬಿಟ್ಟು ಬೇರೆ ಯಾರಿಗಾದರೂ ಅಂತಹ ಜಾತಿ ಅಥವಾ ಶಕ್ತಿ ಇದ್ದಲ್ಲಿ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡುವಂಥ ನಿಟ್ಟಿನಲ್ಲಿ ಈ ಸಂಘರ್ಷದ ವ್ಯವಸ್ಥೆಯನ್ನು ಹಾಗೆ ಜೀವಂತವಾಗಿ ಕಾಪಾಡುವ ಪ್ರಯತ್ನವನ್ನು ಅವರು ಮಾಡ್ತಿದ್ದಾರೆ. ಸೊ ಇಲ್ಲಿ ಯಾರು ಎಮರ್ಜ್ ಆಗ್ತಾರೆ ಅಥವಾ ನಿಜವಾಗಿಯೂ ನಾಯಕತ್ವವನ್ನು ಹೊರ್ತಾರೆ, ಪಕ್ಷದ ಆಂತರಿಕ ಮತ್ತು ಬಾಹ್ಯ ವ್ಯವಸ್ಥೆಯ ಜೊತೆಗೆ ಅಂದರೆ ಹಣಕಾಸಿನ ಲೆಕ್ಕಾಚಾರದಲ್ಲೇ ಪಕ್ಷವನ್ನು ಒಗ್ಗೂಡಿಸುವಂಥ ಅನಿವಾರ್ಯತೆ ಇರೋದ್ರಿಂದಾಗಿ ಅಂಥ ಸಂದರ್ಭದಲ್ಲಿ ಪಕ್ಷಕ್ಕೆ ಬಲ ತುಂಬುವಂಥ ಶಕ್ತಿ ಯಾರಿಗಿರುತ್ತೆ ಅಂಥವರನ್ನು ಆಯ್ಕೆ ಮಾಡುವಂಥ ಯೋಚನೆಯನ್ನು ಕೂಡ ಹೈಕಮಾಂಡ್ ಮಾಡಿದೆ. ಸೊ ಆ ನಿಟ್ಟಿನಲ್ಲಿ ವರಿಷ್ಠ ಬಳಗ ಇದಕ್ಕೊಂದು ಅವಕಾಶವನ್ನು ಕೊಟ್ಟು ಯಾರು ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡ್ತಾರೆ, ನಿಜವಾಗಿಯೂ ಕಳಕಳಿಯಿಂದ ಪಕ್ಷದ ಪರ ಕೆಲಸ ಮಾಡ್ತಾರೆ, ಅಂಥವರನ್ನು ಗುರುತಿಸಿ ಆ ಬಳಿಕ ಸ್ಪಷ್ಟ ನಿರ್ಧಾರವನ್ನು ಮಾಡಿ ರಾಜ್ಯಾಧ್ಯಕ್ಷರು ಯಾರಾಗಬೇಕು, ಅವರ ಜೊತೆಗೆ ಯಾರನ್ನು ಕೂರಿಸಬೇಕು, ಅಥವಾ ಈಗ ಈ ಬಣರಾಜಕಾರಣದ ಹೊಡೆತದಿಂದ ಆಗುವಂಥ ಬದಲಾವಣೆಯಲ್ಲಿ ರಾಷ್ಟ್ರೀಯ ವಲಯದಲ್ಲಿ ಆಗುವಂತಹ ರಾಷ್ಟ್ರೀಯ ಮಟ್ಟದಲ್ಲಿನ ಒಂದು ಸಮಿತಿ ಏನಿದೆ ಅಲ್ಲಿಗೆ ಯಾರಿಗೆ ಅವಕಾಶವನ್ನು ಮಾಡಿಕೊಡಬೇಕು, ಆ ಮುಖಾಂತರ ಸಮಬಲವನ್ನು ಎಲ್ಲಿಂದ ತರಬೇಕು, ಸಮ ಪ್ರಮಾಣದಲ್ಲಿ ಪಕ್ಷವನ್ನು ಯಾವ ರೀತಿ ಕಟ್ಟಬೇಕು ಅನ್ನೋದರ ಬಗ್ಗೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಅದೆಲ್ಲರ ಭಾಗವಾಗಿ ಈಗ ಈ ಸನ್ನಿವೇಶವನ್ನು ಹಾಗೆ ಬಿಟ್ಕೊಂಡಿದ್ದಾರೆ. ಆದರೆ ಈಗ ದೆಹಲಿ ಚುನಾವಣೆಯ ಬಳಿಕ ಎಲ್ಲ ವಿಚಾರಗಳಿಂದ
ನಿರ್ಲಿಪ್ತರಾಗಿರುವಂಥ ಅಂದರೆ ಫ್ರೀ ಪಡೆದುಕೊಂಡಿರುವಂಥ ದೆಹಲಿ ನಾಯಕರು ಅವುಗಳ ವಿಚಾರದಲ್ಲಿ ಗಮನ ಹರಿಸಿ ನಂತರ ರಾಜ್ಯದಲ್ಲಿ ಪಕ್ಷ ಸಂಘಟನೆ ವಿಚಾರಕ್ಕೆ ಈ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಿದ್ದಾರೆ. ಇನ್ನೊಂದು ವಾರದ ಒಳಗೆ ಈ ಎಲ್ಲ ಸಮಸ್ಯೆಗಳು ಬಗೆಹರಿಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ರಾಕೇಶ್ ಡೀಟೇಲ್ಸ್ಗೆ.